ಗ್ಯಾರಂಟಿ ಅಂತ ಹೆಸರನ್ನ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಓಟ್ಗಳನ್ನ ತಗೊಂಡು ಗೆದ್ದಿರುವಂತ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇದೆ. ಏನ್ ಉದ್ಧಾರ ಮಾಡಿದೀರಾ ಅಂತ ಕೇಳಿದ್ರೆ ಯಾವ್ದಕ್ಕೂ ಉತ್ತರ ಇಲ್ಲ. ಏನ್ ಹಾಳು ಮಾಡಿದೀರಾ ಅಂತ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಇದೆ. ಮಹಿಳೆಯರಿಗೆ ತೊಂದರೆ ಮಾಡ್ತಾ ಇದ್ದೀರಾ, ಸರ್ವೇ ಸಾಮಾನ್ಯ ಜನರಿಗೆ ತೊಂದರೆ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಆಫೀಸರ್ಸ್ ಗಳಿಗೆ ಸಂಬಳ ಕೊಡ್ತಾ ಇಲ್ಲ, ಬಸ್ ಡ್ರೈವರ್ ಗಳಿಗೆ ಸಂಬಳ ಕೊಡ್ತಾ ಇಲ್ಲ, ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ, ಎಲ್ಲಾದ್ರ ಬಗ್ಗೆ ಈಗ ದೊಡ್ಡ ವಿಚಾರ ಒಂದು ಚರ್ಚೆ ನಡೀತಾ ಇದೆ. ಬಹುಶೇಕಡ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುವಂತ ಲಕ್ಷಣಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ಈ ತರ ನಾನು ಇಂಟ್ರೋ ತಗೊಂಡೆ? ಇಲ್ಲಿ ನೋಡಿ, ನಾನು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ, ಯಾರು ಒಳ್ಳೆಯವರು ಅಂತ ನಾನು ಹೇಳಲ್ಲ ಅಥವಾ ಯಾರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಎಲ್ಲಾರು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಸೀಟಿಗೆ ಬರ್ತಾರೆ ಹೊರತು ಜನರ ಸೇವೆ ಮಾಡೋದಕ್ಕೆ ಸೀಟಿಗೆ ಬರೋದಿಲ್ಲ. ಇದು ನಮ್ಮ ಭಾರತ, ಇದು ನಾವ್ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ದೇಶ ಉದ್ಧಾರ ಮಾಡುವಂತ ಕಾನ್ಸೆಪ್ಟ್ ಅಲ್ಲ, ಬಟ್ ಅವ್ರ ಜೋಬ್ಲಿ ಅಲ್ಲಿ ಅವ್ರಿರೋ ದುಡ್ಡನ್ನ ಅವರು ಲೈಫ್ ನ ಬಿಲ್ಡ್ ಮಾಡ್ಕೊಳಕ್ಕೆ ಮಾಡ್ತಾ ಇರುವಂತ ಸರ್ಕಾರ. ಓಕೆನಾ? ಯಾರು ಸಾಚಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಸೊ ಬೇಸಿಕಲಿ ಈ ಪಾಯಿಂಟ್. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಎಲ್ಲಾ ನೋಡ್ಕೊಂತಾನೆ ಹೋದ್ವಿ ನಾವು. ಈಗ ಗೃಹ ಜ್ಯೋತಿ ಬುಡಕ್ಕೆ ಬಂದಿದೆ. 1,24,00,000 ಫಲಾನುಭವಿಗಳು ಗೃಹ ಲಕ್ಷ್ಮಿ ಯೋಜನೆ ಅಂಡರಲ್ಲಿ ಇದ್ದಾರೆ. ಗೃಹ ಜ್ಯೋತಿ ಅಂಡರಲ್ಲಿ 1,67,00,000 ಫಲಾನುಭವಿಗಳು ಇದ್ದಾರೆ. ಗೃಹ ಜ್ಯೋತಿ ಗೃಹ ಲಕ್ಷ್ಮಿನ ಕಂಪೇರ್ ಮಾಡಿದ್ರೆ ಗೃಹ ಜ್ಯೋತಿ ಫಲಾನುಭವಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. 1,67,00,000 ಜನ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆ. ಈಗ ಕಣ್ಣು ಈ ಕಡೆ ಬಿತ್ತು. ಕಡೆ ಗೃಹ ಜ್ಯೋತಿ ಕಡೆ ಬಿತ್ತು. ಇಷ್ಟು ದಿನ ಇರ್ಲಿಲ್ಲ, ಈಗ ಶುರು ಮಾಡಿದ್ರು. ಬೇಸಿಕಲಿ ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ನಾನು ಈ ವಿಡಿಯೋ ಹೇಳೋದಕ್ಕಿಂತ ಮುಂಚೆ ಅಥವಾ ಏನ್ ಬದಲಾವಣೆ ಮಾಡ್ತಾ ಇದ್ದಾರೆ, ನಾವುಗಳು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಈ ಒಂದು ಗ್ಯಾರಂಟಿ ಯೋಜನೆನ ಮೊದಲನೇದಾಗಿ ಈ ಗೌರ್ಮೆಂಟ್ ಅನೌನ್ಸ್ ಮಾಡಿದಾಗ, ಎಲ್ಲಾ 5 ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದಾಗ ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಇಲ್ಲಿ ಸ್ಪೆಸಿಫೈ ಮಾಡಿರ್ಲಿಲ್ಲ. ಸೊ ಬರ್ತಾ ಏನಾಯ್ತು, GST ಪೇಯರ್ ಅಂತ ಬಂತು, ಟ್ಯಾಕ್ಸ್ ಕಟ್ಟೋರು ಅಂತ ಬಂತು. ಅದು ಏನು ಮಹಿಳೆಯರು ಕಟ್ಟಿಲ್ಲ ಅಂದ್ರೆ ಅವ್ರ ಗಂಡ ಕಟ್ತಿದ್ರು ಕಟ್ ಡೌನ್ ಮಾಡ್ತೀವಿ ಅನ್ನೋದು ರೂಲ್ಸ್ ಆಗಿರಬಹುದು. ಈ ರೀತಿ ಏನಾಯ್ತು, ಆಕ್ಚುಲಿ GST ಪಾರ್ಟ್ ಈ ಗೃಹ ಲಕ್ಷ್ಮಿ ಯೋಜನೆನ ಅನೌನ್ಸ್ ಮಾಡಿದಾಗ ಈ ಪಾರ್ಟ್ ಇರಲೇ ಇರ್ಲಿಲ್ಲ. ಸೊ ಸಡನ್ ಆಗಿ ಒಂದು ಟ್ವಿಸ್ಟ್ ನ ತಗೊಂಡ್ಬಂದ್ರು, ಸಡನ್ ಆಗಿ ಹೊಸ ರೂಲ್ಸ್ ನ ಮಾಡಿದ್ರು. ಆಯ್ತು, ಒಂದು ರೀತಿ ಒಳ್ಳೇದು, ಒಂದು ರೀತಿ ಇನ್ಫಾರ್ಮ್ ಮಾಡಿದಿರ ಸಡನ್ ಆಗಿ ಹೊಸ ರೂಲ್ಸ್ ತಂದಿರೋದು ತಪ್ಪು. ತಂದ್ರು, ಕ್ಯಾನ್ಸಲೇಷನ್ ಮಾಡಿದ್ರು. 29-30ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಷ್ಟು ಕ್ವಿಕ್ ಆಗಿ ಏನಕ್ಕೆ ಅಮೌಂಟ್ ನ ಹಾಕ್ತಾ ಇದಾರೆ ಅನ್ನೋದಕ್ಕೆ ಉತ್ತರ ಕೂಡ ನಮ್ಗೆ ಇವಾಗ ಸಿಕ್ಕಿದೆ. 30ನೇ ಕಂತಿನ ಹಣ ನಿಮ್ಗೆ ಕಂಪ್ಲೀಟ್ ಆಗಿ ಈ ತಿಂಗಳೊಳಗಡೆ ನಿಮ್ಮ ಅಕೌಂಟ್ ಗಳಿಗೆ ಕ್ರೆಡಿಟ್ ಆಗ್ಬಿಡುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ 30ನೇ ಕಂತಿನ ಹಣ ಬಂದ ಮೇಲೆ 31, 32 ಯಾವಾಗ ಕೊಡ್ತಾರೆ? ಮತ್ತೆ ಹಳೇದು 1 ವರ್ಷದ ಹಿಂದಿನ 2 ತಿಂಗಳು ಕಂತಿನ ಹಣ ಬಂದಿಲ್ವಾ, ಅದನ್ನ ಯಾವಾಗ ಕೊಡ್ತಾರೆ? ಅಂದ್ರೆ ಬಹುಶೇಕಡ ನಿಮ್ಗೆ ಇವಾಗ ಏನು ಈ ಒಂದು ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಅಮೌಂಟ್ ಕ್ಲಿಯರೆನ್ಸ್ ಆದ್ಮೇಲೆ ಇನ್ನ ನೆಕ್ಸ್ಟ್ 2-3 ತಿಂಗಳು ನಿಮ್ಗೆ ಹಣ ಬರೋದು ಡೌಟು. 2-3 ತಿಂಗಳು ಹಣ ಬರೋದು ಡೌಟು. ಫಸ್ಟ್ ನಾವ್ ಹೇಳ್ತಾ ಇದೀವಿ, ಕೊಟ್ರೆ ಒಳ್ಳೇದು. ಮಧ್ಯದಲ್ಲಿ ಯಾರಾದ್ರೂ ಮತ್ತೆ ರೊಚ್ಚಿಗೆದ್ದು ಕೇಸ್ ಹಾಕಿ ಅಥವಾ ವಿಪಕ್ಷದವರು ಆಡ್ಕೊಂಡು ಪಾಡ್ಕೊಂಡು ಅದೆಲ್ಲ ಮಾಡಿದ್ರೆ ಕೊಡಬಹುದು. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ನೆಕ್ಸ್ಟ್ 31ನೇ ಕಂತಿನ ಹಣದಿಂದ ಬಹುಶೇಕಡ 2 ಮಂತ್ಸ್ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಎಲ್ಲಾನು ಮತ್ತೊಮ್ಮೆ ಪರಿಶೀಲನೆಗೆ ಒಳಗಾಗ್ತಾ ಇದ್ದಾರೆ. ಏನಕ್ಕೆ? ಗೃಹ ಜ್ಯೋತಿ ಯೋಜನೆ ಅಂಡರ್ ಅಲ್ಲಿ ಕೂಡ ಇದು ಬರ್ತಾ ಇದೆ. ಗೃಹ ಲಕ್ಷ್ಮಿ ಯೋಜನೆ GST ಪೇಯರ್ಸ್ ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಅಕೌಂಟ್ ಇಂದ ತೆಗಿತಾ ಇರುವಂತ ಪ್ರಯತ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ಏನು 200 ಯೂನಿಟ್ಸ್ ಬರ್ಬೇಕು, ಅದ್ರ ಮೇಲೆ ಬಂದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕು. ಹೌದು, ನಾವು 200 ಯೂನಿಟ್ಸ್ ನಾವು ಎಕ್ಸ್ಟ್ರಾ ಏನ್ ಬರುತ್ತೆ ಅದನ್ನ ನಾವು ಪೇ ಮಾಡ್ತಾ ಇದೀವಿ. ಈಗ ಇದಕ್ಕೂ ಕೊಕ್ಕಿ ಹಾಕುವಂತ ಪ್ರಯತ್ನ. ನಾನ್ ನಿಮಗೆ ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಕೂಡ ಬೆಲೆ ಏರಿಕೆ ಆಗುತ್ತೆ ಇನ್ನು ಮುಂದಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಐಟಮ್ಗಳ ಮೇಲೂ ಇವಾಗ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಎಲೆಕ್ಟ್ರಿಸಿಟಿ ಮೇಲೆ ಬೆಲೆ ಏರಿಕೆ ಆಗಾದ್ರೆ ದೊಡ್ಡ ವಿಷಯನೇ ಅಲ್ಲ, ಜಾಸ್ತಿ ಆಗುತ್ತೆ. ಈ ಜಾಸ್ತಿ ಮಾಡೋದು ಏನಕ್ಕೆ? ಈ ಗೃಹ ಜ್ಯೋತಿ ಅಮೌಂಟ್ ನ ಕಟ್ ಡೌನ್ ಮಾಡೋದಿಕ್ಕೆ. ಸೊ ಇವಾಗ ಮತ್ತೊಮ್ಮೆ ಎಲ್ಲರಿಗೂ ಆಲ್ಮೋಸ್ಟ್ 2 ತಿಂಗಳ ಕಾಲ ಎಲ್ಲ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಸ್ಪೆಷಲಿ ಗೃಹ ಜ್ಯೋತಿ ಬಿಡಿ ಏನು ಅಮೌಂಟ್ ಬರಲ್ಲ, ನಾವು ಕಟ್ಟಬೇಕು. ಅದು ಬಿಟ್ಟು ಗೃಹ ಲಕ್ಷ್ಮಿ ಹಣ ಏನಿದೆ ಅದು ನಿಮ್ಗೆ 2 ತಿಂಗಳ ಕಾಲ ಬರೋದಿಲ್ಲ. ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಮತ್ತೊಮ್ಮೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ನಿಮ್ಮ ಮನೆಗೆ ಏನಾದ್ರೂ ಅಧಿಕಾರಿಗಳು ಬರ್ತಾರೆ ಅಥವಾ ನಾವೆಲ್ಲಾದ್ರೂ ಹೋಗ್ಬಿಟ್ಟು ಮಾಡಿಸ್ಕೊ ಬರ್ಬೇಕಂದ್ರೆ ಏನೂ ಇಲ್ಲ. ನಿಮ್ಮ ಒಂದು ಡೇಟಾ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನ್ ಕೊಟ್ಟಿರ್ತೀವಿ ಅದನ್ನ ಬ್ಯಾಂಕ್ಗೆ ಲಿಂಕ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ ಅಂತ ಕ್ರಾಸ್ ಚೆಕ್ ಮಾಡಿ ನಂತರ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದ್ರೆ ಅಲ್ಲೇನಾದ್ರೂ ಮತ್ತೆ IT ಅಂತ ಬಂದು ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ.
ಇದೇ ರೀತಿ ಎಲೆಕ್ಟ್ರಿಸಿಟಿ ಅಂದ್ರೆ ಗೃಹ ಜ್ಯೋತಿ ಬಗ್ಗೆ ಮಾತಾಡೋದಾದ್ರೆ ಇದನ್ನು ಅಷ್ಟೇ. ಈಗ ಒಂದು ವರ್ಷದ ಹಿಂದೆ ನಾವು ಏನು ಯೋಜನೆ ಬರಕ್ಕಿಂತ ಮುಂಚೆ 1 ವರ್ಷದ ಬಿಲ್ ಮೇಲೆ ನಾವು ಆಡ್ ಆನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಾ ಇದಾರೆ, 1 ವರ್ಷ ಆಗ್ಲೇ 3 ವರ್ಷ ಆಯ್ತು ಸರ್ಕಾರ ಬಂದು, ಹೋದ್ ವರ್ಷದ್ದು ಹಿಂದಿಂದು 1 ವರ್ಷದಲ್ಲಿ ನಾವ್ ಎಷ್ಟು ಆವರೇಜ್ ಯೂಸ್ ಮಾಡಿದೀವಿ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇನ್ನು ಮುಂದೆ ಗೃಹ ಜ್ಯೋತಿನ ಕೊಡ್ಬೇಕು ಅಂತ ಕೂತಿದ್ದಾರೆ. ಅಂದ್ರೆ ಇಲ್ಲಿ ಮೆಜಾರಿಟಿ ಏನಾಯ್ತು, ಇವಾಗೇನೋ ನಾವು ಸಮ್ಮರ್ ಬಂತು, ನಾವೇನೋ ಒಂದು ಕೂಲರ್ ಯೂಸ್ ಮಾಡಿರ್ತೀವಿ, ಮನೆಗೆ ಏನೋ ಒಂದು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಹಾಕ್ಸ್ಕೊಂಡಿರ್ತೀವಿ, ಇಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನ ತಂದಿರ್ತೀವಿ, ಚಿಮ್ನಿ ಯೂಸ್ ಮಾಡ್ತಾ ಇರ್ತೀವಿ, ಮೈಕ್ರೋವನ್ ಯೂಸ್ ಮಾಡ್ತಾ ಇರ್ತೀವಿ. ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಅವಾಗ ಅಪ್ಲಿಕೇಶನ್ ಹಾಕಿದಾಗ ಏನಿತ್ತು ಅದಕ್ಕಿಂತ ಇವಾಗ ಕಿಲೋವ್ಯಾಟ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗಿರುತ್ತೆ, ಯೂಸೇಜ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಇವರು ಹೋದ್ ವರ್ಷದ ಪರಿಶೀಲನೆ ಮಾಡ್ಬಿಟ್ಟು ಈ ವರ್ಷ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಕೂತಿದ್ದಾರೆ. ಏನಕ್ಕೆ, ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಯಿಂದ 100 ಕೋಟಿ ನಾವು ದುಡ್ಡನ್ನ ಉಳಿಸಬಹುದು ಅನ್ನೋ ಉದ್ದೇಶದಿಂದ, 100 crores ನಾವ್ ಇವ ಅಮೌಂಟ್ ನ ಉಳಿಸಬಹುದು ಅನ್ನೋ ಉದ್ದೇಶದಿಂದ. ಆಯ್ತು, ಉಳಿಸಿ, ಯಾರು ಬೇಡ ಅಂತಂತಿಲ್ಲ. ಆದ್ರೆ ಬರ್ತಾ ಇರುವಂತ ಸೇವ್ ಮಾಡ್ತಾ ಇರುವಂತ ಹಣ ಇವಾಗ ಸತ್ತಾರ ಅಕೌಂಟಿಗೆ ಅಷ್ಟೋಗಿದೆ ಇಷ್ಟೋಗಿದೆ ಅಂತ ಹೇಳಿ ರಿಕವರಿ ಮಾಡ್ಕೋತಾ ಇದ್ದೀರಲ್ಲ, ಹಣನ ಏನ್ ಮಾಡ್ತಾ ಇದ್ದೀರಾ ಇದಕ್ಕೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ಒಳ್ಳೆ ವಿಚಾರ ಕೇಳಿದ್ರೆ ಗೌರ್ಮೆಂಟ್ ಹತ್ರ ಉತ್ತರ ಬರಲ್ಲ. ಸೊ ನೀವೇನ್ ಅಪೋಲ್ಡ್ ಮಾಡಿದ್ರ, ದುಡ್ಡನ್ನ ಯಾವ ಯೋಜನೆಗೆ ಹಾಕಿದ್ರಿ ಅಥವಾ ಯಾವ ಫಂಕ್ಷನ್ ಮಾಡಿದ್ರಿ, ಯಾರ ಮನೆಗೆ ಏನ್ ಗಿಫ್ಟ್ ಕೊಟ್ರಿ ಅನ್ನೋದಕ್ಕೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಗೌರ್ಮೆಂಟ್. ಇದು ಏನು ಮಾಡಕ್ ಆಗಲ್ಲ, ಇದು ನಮ್ ದೇಶನೇ ಹಿಂಗ್ ಆಗ್ಬಿಟ್ಟಿದೆ, ಅದಕ್ಕೆ ಉದ್ಧಾರ ಆಗ್ತಿಲ್ಲ. ಸೊ ಏನಾಗುತ್ತೆ, ಇವಾಗ 100 ಕೋಟಿ ಉಳಿಸ್ಬೇಕು ಅನ್ನೋ ಸ್ಕೀಮ್ ಅಲ್ಲಿ ಈಗ ಗೃಹ ಜ್ಯೋತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ತಡೆನ ಹಾಕ್ತಾ ಇದ್ದಾರೆ. ಮತ್ತೊಂದಷ್ಟು ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಪ್ರೋಸೆಸ್ ನಡೆಯೋದಕ್ಕೆ ತುಂಬಾ ದೊಡ್ಡ ಟೈಮ್ ತಗೊಳುತ್ತೆ. 1,67,00,000 ಗೃಹ ಜ್ಯೋತಿ ಇದ್ದಾರೆ, 1,24,00,000 ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ. ಬರೋಬ್ಬರಿ ಹಂಗ್ ಲೆಕ್ಕ ಹಾಕಿದ್ರು 4 ಕೋಟಿ ಜನ ಅಂತ ಅನ್ಕೊಳ್ಳಿ, ಎಲ್ಲ ಸೇರಿದ್ರು. ಇಷ್ಟು ಪರಿಶೀಲನೆ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಮಧ್ಯದಲ್ಲಿ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಗೃಹಲಕ್ಷ್ಮಿದು ಅಂತಂದ್ರೆ, ಒಂದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ, ಏನಾದ್ರೂ ನಾವು GST ಪೇರ್ ಎಲ್ಲ ಆದ್ರೂ ನಮ್ದು ಕ್ಯಾನ್ಸಲ್ ಆಗಿದೆ ಅಂದ್ರೆ ನೀವು ತಾಲೂಕ್ ಆಫೀಸಿಗೆ ವಿಸಿಟ್ ಮಾಡ್ಬೇಕು. ನಿಮಗೆ ಆಪ್ಷನ್ ಇರೋದು ಒಂದೇ ತಾಲೂಕ್ ಆಫೀಸ್, ಬೇರೆ ಎಲ್ಲೂ ಹೋದ್ರೂ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಇಷ್ಟು ಹೊಸ ರೂಲ್ಸ್ ಗಳನ್ನ ತರ್ತಾ ಇದಾರೆ. ಅಂಡ್ ಟೆಕ್ನಿಕಲ್ ಏನು ಮನೆಗೆ ಯಾರೋ ಆಫೀಸರ್ಸ್ ಯಾರು ಬರಲ್ಲ, ಏನು ಚೆಕ್ ಮಾಡಲ್ಲ, ಅವ್ರವರೇ ಮಾಡ್ಕೋತಾರೆ. ಬಟ್ ಮುಂದಿನ ದಿನಗಳಲ್ಲಿ ಬಯೋಮೆಟ್ರಿಕ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರಣ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಅಂದ್ರೆ ಏನು, ವರ್ಷಕ್ಕೊಂದ್ಸತಿ ಹೋಗ್ತೀವಿ, ತಮ್ಮ ಇಂಪ್ರೆಷನ್ ಕೊಡ್ತೀವಿ, ಓಕೆ ನಾವು ಬದುಕಿದೀವಿ ಅಂತ. ಯಾಕಂದ್ರೆ ತಿರೋರ್ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇದೆಯಲ್ಲ, ಇದನ್ನ ತಡೆ ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರುವಂತದ್ದು. ಬಯೋಮೆಟ್ರಿಕ್ ನ ಕೊಡ್ಬೇಕಾಗುತ್ತೆ. ಅದೆಲ್ಲ ಓಕೆ ಮಾಡೋಣ, ಯಾರೇನೋ ತೊಂದರೆ ಇಲ್ಲ, ಅದೆಲ್ಲ ಬಯೋಮೆಟ್ರಿಕ್ ಎಲ್ಲ ಮಾಡೋಣ. ಬಟ್ ಏನಂದ್ರೆ ಇವಾಗ ಇಷ್ಟು ದಿನ ಇಲ್ದಿದ್ದಂತ ರೂಲ್ಸ್ ಗಳು ಇವಾಗ ಹೊಸ ರೂಲ್ಸ್ ನ ದಿನಕ್ಕೊಂದು ರೂಲ್ಸ್ ನ ಮಾಡ್ತಾ ಇದಾರೆ. ಗೃಹ ಜ್ಯೋತಿ ಗೃಹಲಕ್ಷ್ಮಿ ವಿಚಾರವಾಗಿ ಬಹಳ ದೊಡ್ಡ ಟರ್ನ್ ತಗೊಳ್ಳುವಂತ ಚಾನ್ಸಸ್ ಇದೆ. ಇನ್ನು ಮುಂದಕ್ಕೆ ನೀವು ಬಿಲ್ ಬರ್ತಾ ಇಲ್ಲ ಅಂತ, 0 ಬಿಲ್ ಬರ್ತಿದೆ, ಇಲ್ಲ ಅಂದ್ರೆ ಒಂದ್ ಸಣ್ಣ ಪುಟ್ಟ 50 ರೂಪಾಯಿ 100 ರೂಪಾಯಿ ಕಟ್ಕೋತಾ ಇದೀನಿ ಅಂದ್ರೆ ಇನ್ ಮುಂದಕ್ಕೆ ನೀವು ನಾರ್ಮಲ್ ಆಗಿ ಬಿಲ್ ಕಟ್ಟೋದಕ್ಕೆ ರೆಡಿ ಆಗಿ. ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಕೂಡ ಇವಾಗ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದು ಎಷ್ಟು ಜನ ಕಿತ್ ಹಾಕ್ತಾರೋ ಗೊತ್ತಿಲ್ಲ. ನಾವ್ ಈ ಕಳೆದ ಹೋದ ವರ್ಷದಲ್ಲಿ ಏನ್ ಯೂಸ್ ಮಾಡಿದೀವಿ ಅದ್ರ ಬೇಸಿಸ್ ಮೇಲೆ ಗೃಹ ಜ್ಯೋತಿನ ಕಂಟಿನ್ಯೂ ಮಾಡ್ತಾರಂತೆ. ಸೊ ಬಹುಶಃ ಈ ಕಡೆ ತುಂಬಾ ಜನದ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಬಡವ್ರದು ಬೇಡದಿರೋರು ಯೂಸ್ ಮಾಡ್ತಾ ಇದಾರೆ, ಅಥವಾ APL ಅವರು BPL ನ ಯೂಸ್ ಮಾಡ್ತಾ ಇದಾರೆ, ಅಥವಾ ಅಂತ್ಯೋದಯ ಯೂಸ್ ಮಾಡ್ತಾ ಇದಾರೆ, ಅಂತವ್ರನ್ನ ಹಿಡಿದು ಕ್ಯಾನ್ಸಲ್ ಮಾಡಿ, ಯಾರು ಬೇಡ ಅಂತ ಅನ್ನಲ್ಲ. ಆದ್ರೆ ಗೌರ್ಮೆಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಫಂಡ್ಸ್ ಗಳಿಲ್ಲ, ಕೊಡೋದಕ್ಕೆ ಫಂಡ್ಗಳಿಲ್ಲ. ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲೂ ಅಷ್ಟೇ, ಕೆಲವೊಂದು ಜಾಗಗಳಲ್ಲಂತೂ ಇನ್ನೂ ಹಣನ ಕೊಟ್ಟಿಲ್ಲ ಅಂತೆ, ಅಲ್ಲಿ ಇರೋರ್ಗೆ ಗೌರ್ಮೆಂಟ್ ಆಫೀಸರ್ಸ್ ಗಳಿಗೂ ದುಡ್ಡು ಕೊಡ್ತಾ ಇಲ್ವಂತೆ. ಈ ರೀತಿ ಕೊಡೋದಿಕ್ಕೆ ನೀವು ಹತ್ರ ಬೇಸಾಗಿ ದುಡ್ಡೇ ಇಲ್ಲ ಅಂತಂದ್ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಿಕ್ಕೆ ಹೆಂಗೆ ಧೈರ್ಯ ಬರುತ್ತೆ ನಿಮಗೆ? ಹಣನೇ ಇಲ್ಲ ನಿಮ್ಮ ಹತ್ರ, ಸರ್ಕಾರದಲ್ಲಿ ಹಣನೇ ಇಲ್ಲ, ಹೇಳ್ಬಿಡ್ತೀರಾ ನಮ್ಮ ಹತ್ರ ಅಷ್ಟಿದೆ ನಮ್ಮ ಹತ್ರ ಇಷ್ಟಿದೆ ಅಂತ. ಜನಕ್ಕೆ ಸಮಯಕ್ಕೆ ಸರಿಯಾಗಿ ಹಣ ಕೊಟ್ಟಿದ್ರೆ ಯಾರು ಬ್ಲೇಮ್ ಮಾಡ್ತಿರ್ಲಿಲ್ಲ. ಈಗ ಮತ್ತೊಂದು ಟ್ವಿಸ್ಟ್, ಅವ್ರು ಇರಬಾರ್ದು ಇವ್ರು ಇರಬಾರ್ದು, ಈ ರೂಲ್ಸು ಆ ರೂಲ್ಸು, ಯೋಜನೆ ಬಿಟ್ಟಾಗ ಯಾಕೆ ಈ ರೂಲ್ಸ್ ಹೇಳಲಿಲ್ಲ? ಇದು ಪ್ರಶ್ನೆ ಇದೆಯಲ್ಲ ಇಲ್ಲಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ. ಯಾಕಂದ್ರೆ ಈಗ ಬಹಳ ದೊಡ್ಡ ಬದಲಾವಣೆ ಆಗುವಂತ ಚಾನ್ಸಸ್ಗಳು ಇದೆ, ಸರಿನಾ? ಸೊ ಇದಿಷ್ಟು ಅಪ್ಡೇಟ್ಸ್ ಗಳಿದೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಿಮ್ಮ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ, ಕಮೆಂಟ್ ಅಲ್ಲಿ ತಿಳಿಸಿ.